ನಮಸ್ಕಾರ ಸ್ನೇಹಿತರೆ. ಸಿಲಿಕಾನ್ ಸಿಟಿಯ ಹೃದಯ ಭಾಗದಲ್ಲಿ ಆರೋಗ್ಯ ಸೇವೆ ಈಗ ಮತ್ತಷ್ಟು ಸ್ಮಾರ್ಟ್ ಆಗಲಿದೆ. ಹೌದು, ಬೆಂಗಳೂರಿನ ಮಿಷನ್ ರೋಡ್ನಲ್ಲಿ NU ಹಾಸ್ಪಿಟಲ್ ವತಿಯಿಂದ ಅತ್ಯಾಧುನಿಕ ಡಿಜಿಟಲ್ ಸೌಲಭ್ಯಗಳುಳ್ಳ ನೂತನ ಸೂಪರ್ ಸ್ಪೆಷಾಲಿಟಿ ಕೇಂದ್ರ ಈಗ ಸಾರ್ವಜನಿಕರ ಸೇವೆಗೆ ಮುಕ್ತವಾಗಿದೆ. ಈ ಅದ್ದೂರಿ ಕೇಂದ್ರವನ್ನ ಗೌರವಾನ್ವಿತ ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಖ್ಯಾತ ಹೃದಯ ತಜ್ಞರು ಹಾಗೂ ಸಂಸದರಾದ ಡಾಕ್ಟರ್ CN ಮಂಜುನಾಥ್ ಮತ್ತು ನಮ್ಮೆಲ್ಲರ ನೆಚ್ಚಿನ ನಟ ರಮೇಶ್ ಅರವಿಂದ್ ಅವರು ಉಪಸ್ಥಿತರಿದ್ದು ಶುಭ ಹಾರೈಸಿದರು. ಅಂದ ಹಾಗೆ ಈ ಆಸ್ಪತ್ರೆಯ ವಿಶೇಷತೆ ಏನು ಗೊತ್ತೇ? ಇಲ್ಲಿ ಯೂರಾಲಜಿ, ನೆಫ್ರಾಲಜಿ, ಫರ್ಟಿಲಿಟಿ ಮತ್ತು ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆಗಳಿಗೆ ವಿಶ್ವ ದರ್ಜೆಯ ಸೌಲಭ್ಯಗಳಿವೆ. ಸಂಪೂರ್ಣ ಡಿಜಿಟಲ್ ಮೂಲ ಸೌಕರ್ಯದೊಂದಿಗೆ ರೋಗಿಗಳಿಗೆ ವೇಗದ ಮತ್ತು ನಿಖರವಾದ ಚಿಕಿತ್ಸೆ ಸಿಗುವಂತೆ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಮುಂದಿನ ತಲೆಮಾರಿನ ಆರೋಗ್ಯ ಸೇವೆಯನ್ನ ಗಮನದಲ್ಲಿಟ್ಟುಕೊಂಡು ನಿರ್ಮಿಸಲಾದ ಈ ಆಸ್ಪತ್ರೆ ಅತ್ಯಂತ ಆತ್ಮೀಯ ವಾತಾವರಣವನ್ನ ಹೊಂದಿದೆ. ಹಾಸ್ಪಿಟಲ್ ಉದ್ಘಾಟನೆ, ಬೇರೆ ಬೇರೆ ಸ್ಕೂಲು, ಶಾಲೆ ಎಲ್ಲದಕ್ಕೂ ಕೂಡ ಹೋಗ್ತೀವಿ. ಆದರೆ ಈ ಜಾಗದಲ್ಲಿ ಇವತ್ತು ಬಂದಿರೋದು ನನಗೆ ಬಹಳ ಅತ್ಯಂತ ಸಂತೋಷ. ಯಾಕೆಂದರೆ ಈ ಬಿಲ್ಡಿಂಗ್, ಈ ಜಾಗದಲ್ಲೇ ನಾನು 40 ವರ್ಷಗಳ ಕಾಲ ಬಾಡಿಗೆಗಿದ್ದಂತಹ ಒಂದು ಜಾಗ. ಅದರ ಪಕ್ಕದಲ್ಲೇ ಇವತ್ತು ಹಾಸ್ಪಿಟಲ್ ಬಂದಿದೆ. ಯಾಕೆಂದರೆ ನನ್ನ ಅಸೋಸಿಯೇಷನ್ ವಿತ್ ಆ ಬಿಲ್ಡಿಂಗ್ ಅವ್ರ ಜೊತೆ ಇದ್ದಿದ್ದು ಕಳೆದ 40 ವರ್ಷ. ಬಹಳ ಒಳ್ಳೆಯ ಒಂದು ಕುಟುಂಬ. ಅವರ ಮಗ ಕೂಡ ಇವತ್ತು ಸೆಂದಿಲ್ಲಿದ್ದಾನೆ, ಅವ್ರಿಗೆ ಆ ಜಾಗ ಬಂದಿದೆ. ಇವತ್ತು ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾವು ರಾಜಕಾರಣಿಗಳು ಇಲ್ಲಿ ಕೂತಿದ್ದೀವಿ. ಈ ಬಗ್ಗೆ ಮಾತನಾಡಿದ NU ಹಾಸ್ಪಿಟಲ್ ಚೇರ್ಮನ್ ಡಾಕ್ಟರ್ ಕೃಷ್ಣಮೂರ್ತಿ ಅವರು, ನೈತಿಕತೆ ಮತ್ತು ಗುಣಮಟ್ಟ ಚಿಕಿತ್ಸೆ ನಮ್ಮ ಬದ್ಧತೆ ಎಂದಿದ್ದಾರೆ. ಇನ್ನು MD ಡಾಕ್ಟರ್ ಪ್ರಸನ್ನ ವೆಂಕಟೇಶ ಅವರು ಡಿಜಿಟಲ್ ತಂತ್ರಜ್ಞಾನದ ಚಿಕಿತ್ಸೆಯ ಫಲಿತಾಂಶ ಮತ್ತಷ್ಟು ಉತ್ತಮವಾಗಲಿದೆ ಎಂದು ಭರವಸೆ ನೀಡಿದ್ದಾರೆ. Our doctors, our nurses and our hospital staff who have taken on the responsibility of continuing this admirable quality of NU in our care, healing and recovery. ಅಷ್ಟೇ ಅಲ್ಲದೆ ಸಚಿವರು ಕೂಡ ಮಾತನಾಡಿ ಬೆಂಗಳೂರಿನಲ್ಲಿ ಬೆಳೆಯುತ್ತಿರುವ ಆರೋಗ್ಯ ಸೇವೆಯ ಬಗ್ಗೆ ಶ್ಲಾಘಿಸಿದರು. ಮಟ್ಟದಲ್ಲಿ ಬೆಳೀತಾ ಇರತಕ್ಕಂಥದ್ದು ಮತ್ತು ಅದರ ಅಗತ್ಯತೆ ಹೆಚ್ಚಾಗ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಹೊಸ ಹೊಸ ತಂತ್ರಜ್ಞಾನ, ಹೊಸ ಏನು ಚಿಕಿತ್ಸೆ ನೀಡುವಂಥ ಪ್ರಯೋಗಗಳು, ಇದೆಲ್ಲ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಕ್ರಾಂತಿಯೇ ಆಗಿದೆ. ಮತ್ತು ಇವತ್ತು ಯಾವುದೇ ಒಂದು ಕಾಯಿಲೆ ಇದ್ದರೆ ಅದಕ್ಕೆ ಗುಣಪಡಿಸುವಂಥ ಶಕ್ತಿ ಹೆಚ್ಚು ಕಡಿಮೆ ಇವತ್ತು ವೈದ್ಯಕೀಯ ಕ್ಷೇತ್ರಕ್ಕಿದೆ. ಇನ್ನು ನಟ ರಮೇಶ್ ಅರವಿಂದ್ ಮಾತನಾಡಿ ಸುಮಾರು ಕಾಲ ಎಲ್ಲರನ್ನ ಹುರಿದುಂಬಿಸಿದ್ರು. ನನಗೆ ಆ್ಯಕ್ಚುಲಿ ಒಂದು ಪ್ಲಾಸ್ಟರು, ಬ್ಯಾಂಡೈಡು ಹಾಕೋಕ್ಕೂ ಬರಲ್ಲ. ಆದರೆ ಸಿನಿಮಾದಲ್ಲಿ ಹಾರ್ಟ್ ಸರ್ಜರಿ ಮಾಡಿದ್ದೀನಿ. ಅನುಪ್ರಭಾಕರ್ ಹೃದಯನ ತೆಗೆದು ಶಿವರಾಜ್ ಕುಮಾರ್ಗಿಟ್ಟು ಅವ್ರ ಜೀವ ಉಳಿಸಿದ್ದೀನಿ. ದಟ್ ಈಸ್ ದ ಬ್ಯೂಟಿ ಆಫ್ ಬೀಯಿಂಗ್ ಎನ್ ಆ್ಯಕ್ಟರ್. I can be a heart surgeon, I can be a ENT surgeon, I can be a dentist, all in the same film, in the same role. ಅದು ಸಾಲದು ಅಂತ ಅವತ್ತು ಸಂಜೆ ಲಾಯರ್ ಕೋಟ್ ಹಾಕೊಂಡು ಆ ಕೇಸನ್ನು ಆರ್ಗನೈಸ್ ಮಾಡ್ತಿರ್ತೀನಿ. ಈ ಥರ ಬೇರೆ ಬೇರೆ ಡಾಕ್ಟರ್ ರೋಲ್ಸ್ ಮಾಡಿದ್ದೀವಿ. ಅದರಲ್ಲಿ ಬೇರೆ ಬೇರೆ ಹೀರೋ ಪಾತ್ರಗಳು ಮಾಡಿದ ಬಹಳ ವಿಶೇಷ ಅಂದರೆ ಕೆಲವು ಚಿತ್ರಗಳು ಸಿಗುತ್ತೆ. ನೀವು ಆ ಥರ ಚಿತ್ರಗಳು ನೋಡಿರ್ತೀರಿ. ಶಂಕರ್ ಗುರು ನೋಡಿದ್ದೀರಾ? ಹಾಂ, ಡಬಲ್ ಹೀರೋ, 2 ರಾಜ್ಕುಮಾರ್ ಅವರು, ಒಬ್ರು ಈ ಕಡೆ ಒಬ್ರು ಆ ಕಡೆ, ಇಬ್ಬರು ಒಂದೇ ಥರ ಇರ್ತಾರೆ, ಡಬಲ್ ಆ್ಯಕ್ಟಿಂಗ್ ಹೀರೋಸ್. ಅದೇ ಥರ ವಿಷ್ಣುವರ್ಧನ್ ಮಾಡಿದ್ರು, ಮೋಜುಗಾರ ಸೊಗಸುಗಾರ. ಅಂಬರೀಷ್ ಮಾಡಿದ್ರು ಅಂತ 2 ಹೀರೋ, ಇಬ್ಬರು ಒಂದೇ ಥರ ಇರ್ತಾರೆ. ಅವಳಿ ಜವಳಿ ನಾನು ಮಾಡಿದ್ದೀನಿ, ಉಲ್ಟಾ ಪಲ್ಟಾ ಅಂತ. ಯಾಕೆ ಹೇಳ್ತಿದ್ದಂದ್ರೆ, ಸ್ಕ್ರೀನ್ ಬಿಡಿ, ನಿಮ್ಮ ಬಾಡಿಯಲ್ಲೇ ಡಬಲ್ ಹೀರೋ ಇದ್ದಾರೆ. ಅವಳಿ ಜವಳಿ ನೋಡೋಕೆ ಒಂದೇ ಥರ ಇರ್ತಾರೆ, ಸೂಪರ್ ಸ್ಟಾರ್ಸು. ರೈಟ್ ಕಿಡ್ನಿ, ಲೆಫ್ಟ್ ಕಿಡ್ನಿ. ಆದರೆ ನೀವು ಹೀರೋ ಕೊಡ್ತಿರುವಂಥ ಆ ಚಪ್ಪಾಳೆ, ಆ ವಿಸಿಲ್ಲು ಇವರು ಕೊಡಬೇಕು ಅನ್ನೋದೇ ನಮ್ಮೆಲ್ಲರ ಮನವಿ. ಯಾಕಂದರೆ ನಾವು ಮನೆಯವರೆಲ್ಲ ಆಸ್ಟ್ರೇಲಿಯಾ ಹೋಗಿದ್ವಿ ಸರ್. ಆಸ್ಟ್ರೇಲಿಯಾ ಹೋಗಿದ್ದೀವಿ. ನನ್ನ ಹೆಂಡತಿ ಫೋಟೋ ತೊಗೊಂಡೇನೆ, ನನ್ನ ಮಗಳು ಫೋಟೋ ತೊಗೊಂಡಿದ್ದಾಳೆ. ಇನ್ಸ್ಟಾಗ್ರಾಮಲ್ಲಿ ಏನು ಪೋಸ್ಟ್ ಮಾಡ್ತಾರೆ? ಚಿಲ್ಲಿಂಗ್ ಇನ್ ಆಸ್ಟ್ರೇಲಿಯಾ, ಡಿಟಾಕ್ಸಿಂಗ್ ಇನ್ ಸಿಡ್ನಿ. ಏನೋ ಡಿಟಾಕ್ಸಿಂಗ್ ಸಿಡ್ನಿನ
ಸಿಡ್ನಿ ಅಲ್ಲಮ್ಮ, ಕಿಡ್ನಿ. ಡಿಟಾಕ್ಸಿಫೈ ಮಾಡೋದು ಸಿಡ್ನಿ ಅಲ್ಲ, ಬಾಲಿ ಅಲ್ಲ, ಥಾಯ್ಲ್ಯಾಂಡ್ ಅಲ್ಲ, ನಿಮ್ ಕಿಡ್ನಿ ಅಷ್ಟೇ. ಅಂಡ್ ವಾಟರ್ ಡಿಟಾಕ್ಸಿಫೈಯರ್ ಸರ್, ವಾಟರ್ ಡಿಟಾಕ್ಸಿಫೈಯರ್. ಒಂದು ದಿನಕ್ಕೆ 180 ಲೀಟರ್ ಬ್ಲಡ್ ಅನ್ನ ಡಿಟಾಕ್ಸಿಫೈ ಮಾಡುವಂತ ಸೂಪರ್ ಸ್ಟಾರೇ ನಿಮ್ಮ ಕಿಡ್ನಿ. ಹಾಗಾಗಿ ಅದನ್ನ ದಯವಿಟ್ಟು ಸರಿಯಾಗಿ ನೋಡ್ಕೊಳ್ಳಿ. ಇನ್ಫ್ಯಾಕ್ಟ್ ನಾನು ಯೋಚನೆ ಮಾಡ್ತಿದ್ದೆ, ಸೃಷ್ಟಿಶಲಿ ಅವನು ಯಾಕೆ ನಿಮ್ಗೆ 2 ಕೊಟ್ಟ ಅಂತ. ಅವನು ನಿಮ್ಮನ್ನು ಗಮನಿಸಿದಾನೆ. ಫ್ರೈಡೇ ಬಂತು, ವೀಕೆಂಡ್ ಬಂತು, ಇವರು ಪಬ್ ಅಟ್ಯಾಕ್ ಮಾಡ್ತಾರೆ, 1 more ಬಿರಿಯಾನಿ ಅಂತಾರೆ, 1 more ಟೆಕಿಲಾ ಅಂತಾರೆ. ಬ್ಯಾಕಪ್ ಪ್ಲಾನ್ ಇರಲಿ ಅಂತ 2 ಕೊಟ್ಟಿದ್ದಾನೆ ಅನ್ಸುತ್ತೆ. ಒಟ್ಟಿನಲ್ಲಿ ಬೆಂಗಳೂರಿನ ಜನತೆಗೆ ಈಗ ಸುಲಭವಾಗಿ ಮತ್ತು ಗುಣಮಟ್ಟದ ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆ ಸಿಗುವಂತಾಗಿದೆ. ಆರೋಗ್ಯಕ್ಕೆ ಸಂಬಂಧಿಸಿದ ಇತ್ತೀಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.